ವೀಕ್ಷಕರೇ, ರಾಜ್ಯದಲ್ಲಿ ಮಳೆ ಬಂದಿದೆಯಾ? ಮಳೆ ಬಂದಿದೆ, ಆದರೆ ಬಿತ್ತನೆ ಬೀಜ ಮತ್ತು ಗೊಬ್ಬರ ಇಲ್ಲ. ಭೂಮಿ ಹದ ಮಾಡಿದ ಅನ್ನದಾತನಿಗೆ ಶುರುವಾಯಿತು ಆತಂಕ. ಕರ್ನಾಟಕದ ಬರೋಬ್ಬರಿ 14 ಜಿಲ್ಲೆಗಳಲ್ಲಿ ಕೃಷಿ ಹಾಹಾಕಾರ. ಭೂಮಿ ಹದ ಮಾಡಿದ ಅನ್ನದಾತನಿಗೆ ಶುರುವಾಯಿತು ಆತಂಕ. ಕರ್ನಾಟಕದ ಬರೋಬ್ಬರಿ 14 ಜಿಲ್ಲೆಗಳಲ್ಲಿ ಕೃಷಿಗೆ ಹಾಹಾಕಾರ. ಮುಂದೇನು ಅಂತ ದಿಕ್ಕು ತೋಚದೆ ಕಣ್ಣೀರಿಡ್ತಾ ಇದ್ದಾನೆ ರೈತ. ಜಿಲ್ಲೆಗಳಲ್ಲಿ ರೈತರ ಸಂಪರ್ಕ ಕೇಂದ್ರದಲ್ಲಿಲ್ಲ ಬಿತ್ತನೆ ಬೀಜ. ಕೇವಲ ಬಾಯಿ ಮಾತಿಗೆ ರೈತರ ಪರ ಅನ್ನೋ ರಾಜ್ಯ ಸರ್ಕಾರ, ಇದೇನು ಕರ್ಮ, ಇದೇನು ಅಧ್ವಾನ? ರಾಜ್ಯದಲ್ಲಿ ಮಳೆ ಬಂದರೂ ಸಿಗದ ಬಿತ್ತನೆ ಬೀಜ ಮತ್ತು ಗೊಬ್ಬರ. ಭೂಮಿ ಹದ ಮಾಡಿದ ಅನ್ನದಾತನಿಗೆ ಶುರುವಾಯಿತು ಆತಂಕ. ಕರ್ನಾಟಕದ ಬರೋಬ್ಬರಿ 14 ಜಿಲ್ಲೆಗಳಲ್ಲಿ ಕೃಷಿ ಹಾಹಾಕಾರ. ಮುಂದೇನು ಅಂತ ದಿಕ್ಕು ತೋಚದೆ ಕಣ್ಣೀರಿಡ್ತಿದ್ದಾನೆ ರೈತ. ಮಿಡಿಯದ ಹೃದಯ ಇದ್ದರೇನು, ಕುದಿಯದ ರಕ್ತ ಇದ್ದರೇನು? ಕೃಷಿ ಇಲಾಖೆ ಅನ್ನೋದು ನಮ್ಮ ರಾಜ್ಯದಲ್ಲಿ ಇದೆ ತಾನೆ? ಇದೆ. ಅದಕ್ಕೊಬ್ರು ಸಚಿವರಿದ್ದಾರೆ, ಅರ್ಧ ಕೋಟ ಹಾಕೊಂಡು ತಿರುಗಾಡ್ತಾರೆ. ರೈತರಿಗೋ ಗೊಬ್ಬರನೂ ಇಲ್ಲ, ಬೀಜನೂ ಇಲ್ಲ. ಮಳೆ ಬಂದಿದೆಯಾ ನಿಮ್ಮ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಬಂದೈತೆ. ಯಾಕೆ ಕೇಂದ್ರದಲ್ಲಿ ಬೀಜ ಕೊಡ್ತಾ ಇಲ್ವಾ? ಕೊಡ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ. ಆಧುನಿಕ ದಾರಿದ್ರ್ಯತನಕ್ಕೆ ಒಳಗಾಗಿದೆಯಾ ಕೃಷಿ ಇಲಾಖೆ? ನಾಚಿಕೆ ಆಗೋದಿಲ್ವೇನ್ರಿ? ರೈತರ ಪರ ಮಾತನಾಡ್ತೀರಿ, ತಮ್ಮ ಭಾಷಣದಲ್ಲಿ ಉದ್ದಕ್ಕೂ ದಿನಕ್ಕೆ 40 ಬಾರಿ ರೈತ 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 ಅಂತೇಳಿ ನಾಲ್ಗೆ ಚಪಲ ತೀರಿಸ್ಕತ್ತೀರಿ. ರೈತರಿಗೆ ಬೀಜ ಕೊಡೋದಕ್ಕೇನು, ಗೊಬ್ಬರ ಕೊಡೋದಕ್ಕೇನು? ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡದ ಈ ಕೃಷಿ ಇಲಾಖೆ ಇದೆಯಲ್ಲ, ಒಂದು ಹನಿ ನೀರಿಲ್ಲದ ಮಡಿಕೆ ಇದ್ದ ಹಾಗೆ, ಪ್ರಯೋಜನಕ್ಕೆ ಬರೋದಿಲ್ಲ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಕೃಷಿಗೆ ಹಾಹಾಕಾರ. ಹಾವೇರಿ ಜಿಲ್ಲೆಯಲ್ಲಿ ಸಿಡಿದೆದ್ದ ಅನ್ನದಾತರು ನಾಳೆ ಮನೆ ಬಾಗಿಲಿಗೆ ಬರ್ತಾರೆ. ರೈತ ಸಂಪರ್ಕ ಕೇಂದ್ರಗಳಿಗೆ ಬೀಗ ಹಾಕುವ ಪರಿಸ್ಥಿತಿ ಎದುರಾಗಿದೆ. ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತಾರೆ ಅಧಿಕಾರಿಗಳು. ನಮ್ಮ ಕರ್ಮ. ಬೆಳಿಗ್ಗೆಯಿಂದ ಕ್ಯೂ ನಿಂತ್ಕೊಂಡ್ರು ಸಿಗ್ತಾ ಇಲ್ಲ ಗೊಬ್ಬರ. ಅಧಿಕಾರಿಗಳ ಎಸಿ ರೂಮ್ ಆಟ, ರೈತರ ಪರದಾಟ. ಬಿಸಿಲಿನಲ್ಲಿ ಬೆಂದು ಹೋಗ್ತಾ ಇದ್ದಾನೆ ದೇಶದ ಬೆನ್ನೆಲುಬು. ಕೃಷಿ ಸಚಿವರೇ, ಚೆಲುವರಾಯ ಸ್ವಾಮಿಗಳೇ, ರೈತರ ಬಗ್ಗೆ ಅಧಿಕಾರಿಗಳಿಗೆ ಇಲ್ವಾ ಕನಿಷ್ಠ ಕಾಳಜಿ? ಕಣ್ಣೆದುರೇ ಮಣ್ಣಾಗ್ತಾ ಇದೆಯಾ ಕೃಷಿ ನಂಬಿದವರ ಬದುಕು? ನಾವು ರೈತರ ಪರ ಅನ್ನೋದು ಕೇವಲ ಘೋಷಣೆನಾ? ಕೃಷಿ ಸಚಿವರು ಯೋಚನೆ ಮಾಡಬೇಕು. ನಿಮ್ಮ ಹೃದಯ ಮಿಡಿತಿಲ್ಲ. ಆ ಮಿಡಿಯದ ಹೃದಯ ಯಾಕೆ? ಕೃಷಿ ಸಚಿವರೇ, ನಿಮ್ಮ ವ್ಯಾಪ್ತಿಗೆ ಬರೋ ಜವಾಬ್ದಾರಿ ಅಲ್ವಾ ಇದು? ರಾಜ್ಯದ 1-2 ಜಿಲ್ಲೆಯಲ್ಲ, ಬರೋಬ್ಬರಿ 14 ಜಿಲ್ಲೆಯ ರೈತರು ಇವತ್ತು ಬೀದಿಗೆ ಬೀಳುವ ಸಾಧ್ಯತೆಗಳಲ್ಲಿದ್ದಾರೆ. ಭೀತಿ ಎದುರಿಸ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ. ಹೆಂಡತಿ ಮಕ್ಕಳು ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋದೇನು? ನಿಮ್ಮ ಜವಾಬ್ದಾರಿ ಅಲ್ವಾ? ನಿಮ್ಮ ಹಕ್ಕಲ್ವಾ? ಸಮರ್ಪಕವಾಗಿ ಗೊಬ್ಬರ ಮತ್ತು ಬೀಜ ವಿತರಣೆ ಮಾಡಲಾಗದ ದುರ್ಬಲ ಮತ್ತು ದುರ್ವಿಧಿಗೆ ಎದುರಾಗಿರ್ತಕ್ಕಂತಹ ಕೃಷಿ ಇಲಾಖೆ ನಾಚಿಕೆಯಾಗಬೇಕು. ಈ ಸ್ಪಷ್ಟ ಪದಪ್ರಯೋಗದಲ್ಲಿ ಯಾವುದೇ ಬದಲಾವಣೆಗಳು ಇರಲಾರದು. ಕೃಷಿ ಇಲಾಖೆ ಸರಿ ಇಲ್ಲ, ಕೃಷಿ ಸಚಿವರು ದುರ್ಬಲರು ಅಂತ ಹೇಳೋದಕ್ಕೆ ನಮಗೆ ಯಾವ ಭಯವೂ ಇಲ್ಲ. ಇನ್ನಿದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಬಿತ್ತನೆ ಬೀಜಕ್ಕಾಗಿ ಕೃಷಿ ಕೇಂದ್ರಗಳ ಮುಂದೆ ರೈತರ ಸಾಲು. ಹಾವೇರಿ ರೈತ ಸಂಪರ್ಕ ಕಚೇರಿಯ ಮುಂದೆ ತಳ್ಳಾಟ, ನೂಕಾಟ. ಏನು ಬೇಕಾದರೂ ಆದೀತು. ಸೋಯಾಬೀನ್ ಬೀಜ ಖರೀದಿಗೆ ಮುಗಿಬಿದ್ದ ರೈತರು. ಬೀಜದ ಅಭಾವ ಸೃಷ್ಟಿಯಾಗೋ ಭಯದಿಂದ ಖರೀದಿ. ಸಮರ್ಪಕ ಬೀಜ ವಿತರಣೆ ಮಾಡದ ಕೃಷಿ ಇಲಾಖೆ. ಕೃಷಿ ಕೇಂದ್ರಗಳ ಬಳಿ ನೂಕುನುಗ್ಗಲು ಗದ್ದಲದ ಸ್ಥಿತಿ. ರೈತರ ನಿಯಂತ್ರಣಕ್ಕೆ ಪೊಲೀಸರ ನಿಯೋಜನೆ. ಕಂಟ್ರೋಲ್ ಮಾಡೋದಕ್ಕೊಂದು ಕಲ್ತರ ಸಾಲು. ರೈತರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರ ನಿಯೋಜನೆ ಮಾಡುವಂತಹ ಸರ್ಕಾರ, ರೈತರನ್ನ ಅಲ್ಲಿಂದ ಓಡಿಸೋದಕ್ಕೆ ನಾಕಾಬಂದಿ ಹಾಕುವಂತಹ ಕೃಷಿ ಇಲಾಖೆ, ರೈತರಿಗೆ 14 ಜಿಲ್ಲೆಗಳ ರೈತರಿಗೆ ಬೀಜ ಮತ್ತು ಸಮರ್ಪಕ ಗೊಬ್ಬರ ಕೊಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ? ಅದನ್ನು ಪೂರೈಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಅತಿ ದೊಡ್ಡ ಇಲಾಖೆ ಯಾಕೆ? ಅದಕ್ಕೊಬ್ಬ ಸಚಿವ ಯಾಕೆ? ಅದರ ಕೆಳಗೆ ಒಂದಷ್ಟು ಅಧಿಕಾರಿಗಳು ಯಾಕೆ? ಮನೆಗೋಗಿ ಅಲ್ಲ, ಸಮರ್ಪಕವಾಗಿ ವಿತರಣೆ ಮಾಡುವುದಾದರೆ ಇರಿ, ಇಲ್ದಿದ್ರೆ ನಡೀತೀರಿ. ನಿಜಕ್ಕೂ ಅಸಹ್ಯ ಅಲ್ವಾ ಇದು? ನಿಜಕ್ಕೂ ಅಸಹ್ಯ ಅಲ್ವಾ? ಮಳೆ ಬಂದು ಭೂಮಿ ಒದ್ದೆಯಾಗಿದೆ. ಕೃಷಿಗೆ ಅತ್ಯಂತ ಅನುಗುಣವಾದಂತಹ ಹದವಾದ ಭೂಮಿ ರೈತನ ಕೈಯಲ್ಲಿದೆ. ಪಾಪ ಅವನ ಪಾಲಿಗದು ಬಂಗಾರ ರೀ, ಅವನು ಪಾಲಿಗದು ಜೀವ. ಭೂಮಿ ನೆಂದೋಗಿದೆ, ಬೀಜ ಕೃಷಿ ಮಾಡೋಣ. ಇವತ್ತು ಇದ್ದ ಹಾಗೆ ಇರುತ್ತ ನಾಳೆ ದಿನ ಭೂಮಿ?
ಬಿಸಿಲಿಗೆ ಒಣಗೋದ್ರೆ ಆಗ ನೀವು ಬೀಜ ಕೊಡ್ತೀನಿ ಅಂದರೆ ಅದು ಯಾವ ಪುರುಷಾರ್ಥಕ್ಕೆ? ರೈತರ ಪರ ನಿಲ್ಲದ ಸರ್ಕಾರ, ರೈತರ ಹೃದಯಕ್ಕೆ ಸ್ಪಂದಿಸದ ಸರ್ಕಾರ, ರೈತರ ಮೇಲೆ ಅನುಕಂಪ ತೋರದ ಸರ್ಕಾರ, ರೈತರ ಪರ ಕನಿಷ್ಠ ಕಾಳಜಿ ತೋರಿಸದಂತಹ ಕೃಷಿ ಇಲಾಖೆ ನಿಜಕ್ಕೂ ರಾಜ್ಯಕ್ಕಿದು ಅಪಾಯಕಾರಿ, ರಾಜ್ಯಕ್ಕೆ ಅಪಾಯಕಾರಿ. ಈ ಗಟ್ಟಿ ಧ್ವನಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೋಡಿ, ಇವತ್ತಿನ ದಿನ ಸಾಲುಗಟ್ಟಿ ನಿಲ್ಲಬೇಕಾದ ಕರ್ಮ ಏನ್ರಿ ನಮ್ಮ ಜನಕ್ಕೆ? ನಮ್ಮ ಜನಕ್ಕೆ ಆ ಕರ್ಮ ಯಾಕೆ? ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಅತಿ ದೊಡ್ಡ ಇಲಾಖೆ ಲೋಕೋಪಯೋಗಿ, ಅದನ್ನು ಬಿಟ್ಟರೆ ಕೃಷಿ ಇಲಾಖೆ ಅಂತ ಹೇಳ್ತಾರೆ. ಯಾವ ದರಿದ್ರ ಇಲಾಖೆ ರೀ ಇದು? 14 ಜಿಲ್ಲೆಗಳ ರೈತರನ್ನ ಬಿಸಿಲಲ್ಲಿ ಕ್ಯೂ ನಿಲ್ಲಿಸ್ತೀರಿ, ಅವರಿಗೆ ಬೀಜ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತೀರಿ, ಗೊಬ್ಬರ ಕೇಳಿದ್ರೆ ನೋ ಸ್ಟಾಕ್ ಬೋರ್ಡ್ ತೋರಿಸ್ತೀರಿ. ನಿಮ್ಮ ಹಸಿ ಮುಖದ ಹಸಿ ಚರ್ಮಕ್ಕೆ ನಾಚಿಕೆ ಆಗೋದಿಲ್ವೇನು? ನಿಜಕ್ಕೂ ಇದು ಅಧ್ವಾನ. ಇವತ್ತಿನ ದಿನ ನಮ್ಮ ರಾಜ್ಯದ ಜನ ಕೇಂದ್ರಗಳ ಮುಂದೆ ಕ್ಯೂ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ನಮ್ಮ ಕೃಷಿ ಇಲಾಖೆಯ ಕೃಷಿ ಸಚಿವರ ಮುಖವನ್ನು ತಿರುಗಿಸುವಂತೆ ಪ್ರೇರೇಪಣೆ ಕೊಡ್ತಾ ಇದೆ. ನಿಮಗೆ ಮುಖಕ್ಕೂ ಮುಖ ತೋರಿಸುವಂತಹ ನೈತಿಕತೆಯನ್ನು ಕಳ್ಕತ್ತೀರಿ ನೀವು. ರೈತರ ಮುಂದೆ ನಿಂತ್ಕೊಂಡು ಏನಂತ ಭರವಸೆ ಕೊಡ್ತೀರಿ ನೀವು? 14 ಜಿಲ್ಲೆಗಳ ರೈತರು ಇವತ್ತು ಕೇಳ್ತಾ ಇರೋದು ಪಂಚತಾರ ಹೋಟೆಲ್ಗಳನ್ನೆಲ್ಲ, ಒಂದು ಅರ್ಧ ಎಕರೆ ಭೂಮಿಯನ್ನು ಕೊಟ್ಟುಬಿಡಿ ಪ್ರತಿಯೊಂದು ಕುಟುಂಬಕ್ಕೂ ಅಂತಲ್ಲ. ಬದಲಾಗಿ ಏನು ಕೇಳ್ತಾ ಇದ್ದಾರೆ? ನಮ್ಮ ಭೂಮಿ ಹದಗೊಂಡಿದೆ, ಮಳೆ ನೀರಿನಿಂದ ನೆಂದು ಕೃಷಿಗೆ ಅದು ಅನುಗುಣವಾಗಿದೆ, ಅದಕ್ಕೆ ನಾವು ಕೃಷಿ ಮಾಡಬೇಕು, ನಮಗೆ ಬೀಜ ಕೊಡಿ. ಸರ್ಕಾರದ ಜವಾಬ್ದಾರಿ ಅದು, ಪ್ರತಿಯೊಬ್ಬ ರೈತನ ಹಕ್ಕ್ರಿ ಅದು, ಅವನ ರೈಟ್ ಅದು. ಕೇಳ್ತಿದ್ದಾನೆ, ಕೊಡೋದಕ್ಕೆ ನಿಮ್ಮಲ್ಲಿ ನಿಸ್ಸಹಾಯಕತೆಯ ಉತ್ತರ. ಬೀಜ ಇಲ್ಲ ಅಂತೀರಿ ನೀವು, ಗೊಬ್ಬರ ಇಲ್ಲ ಅಂತೀರಿ, ನೋ ಸ್ಟಾಕು ಅಂತೀರಿ. ಮತ್ತಿನ್ಯಾಕೆ ಇಲಾಖೆ ಅದು? ಸಿದ್ದರಾಮಯ್ಯರ ಕ್ಯಾಬಿನೆಟ್ ಗಮನಿಸಬೇಕು, ಸಿದ್ದರಾಮಯ್ಯನವರೂ ಗಮನಿಸಬೇಕು. ಕೃಷಿ ಸಚಿವರ ಕಿವಿ ಹಿಂಡು ಹತ್ರಕ್ಕೆ ಕರೆದುಬಿಟ್ಟು ನಿಮ್ಮ ಸ್ಟೈಲಲ್ಲಿ ನೀವು ಮಾತನಾಡಿ, ಮೈಸೂರು ಸ್ಟೈಲ್. ಅಲ್ಲ ಕಣಯ್ಯ, ಕೊಡಕ್ಕೆ ಆಗ್ದಲೇ ಇರೋ ನಿನಗ್ಯಾಕಯ್ಯ ಇಲಾಖೆ? ಹಿಂಗೆ ಕೇಳಬೇಕು. ಇವತ್ತಿನ ದಿನ ರೈತರು ಬರಗಾಲ ಪೀಡಿತ ರಾಜ್ಯದ ಜನ ನಿಂತ್ಕೊಂಡಂಗೆ ನಿಂತ್ಕೊಂಡವ್ರು. ಹೆಂಗ್ರಿ ನೋಡೋದು ಇದನ್ನ? ಆ ದೃಶ್ಯವನ್ನು ಗಮನಿಸಿ. ರೈತನ ಕಣ್ಣುಗಳಲ್ಲಿ ಚಿಂತಾಕ್ರಾಂತತೆಗಳು ಕಾಣ್ತಾ ಇದೆ. ರೈತನ ಭಾವ ಭಿತ್ತಿಯಲ್ಲಿ ನಾಳೆ ದಿನ ಏನು ಗತಿ ಅನ್ನೋ ಆ ಯೋಚನೆಗಳು ಕಾಣ್ತಾ ಇದೆ. ಕೃಷಿ ಸಚಿವರೇ, ನಿಮ್ಮ ಆ ಮುದ್ದಾದ ಸ್ಪೆಕ್ಸ್ ಅನ್ನು ಕೆಳಗಿಟ್ಕೊಂಡು ಬರಿಗಣ್ಣಲ್ಲಿ ನೋಡಯ್ಯ. ಆ ನಗ್ನ ನೇತ್ರವನ್ನು ಕಣ್ತುಂಬಿಸ್ಕೋ. ಹುಟ್ಟಿರೋ ಲುಂಗಿಯನ್ನ ಕಳಚಲಾಗದೆ ಪಾಪ ನಮ್ಮ ರೈತರು ಪರದಾಟ ನೋಡಿ. ನಾಳೆ ದಿನ ಪರಿಸ್ಥಿತಿ ಏನು? ಷೇರು ಮಾರುಕಟ್ಟೆಯಲ್ಲಿ ಹಾಕುವ ಹೂಡಿಕೆದಾರ ಇವತ್ತಲ್ಲ ನಾಳೆ ಬಂದೀತು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆದರೆ ಮಳೆಗೆ ನೆಂದಿರುವ ಭೂಮಿ, ನಾಳೆ ದಿನನೂ ಮಳೆ ಬರುತ್ತೆ ಅನ್ನೋ ನಂಬಿಕೆಯಲ್ಲಿರ್ತಾನ ರೈತ. ಅವನಿಗೆ ನಾಳೆಯ ಭರವಸೆ ಇಲ್ಲ. ಈ ಕ್ಷಣ, ಈ ಘಳಿಗೆ ಏನಾಗ್ತಾ ಇದೆ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ ನಮ್ಮ ರಾಜ್ಯದ ರೈತನಿಗೆ. ನೀವು ಬೀಜ ಇಲ್ಲ ಅನ್ನೋದಕ್ಕೆ ಬರೀ 3 ಪದ, ಬೀಜ ಇಲ್ಲ, ಇದರಲ್ಲಿ ಮುಗಿಸ್ಕತ್ತೀರಿ. ಆದರೆ ರೈತನ ಗತಿ, ದೇಶದ ಬೆನ್ನೆಲುಬು, ರಾಜ್ಯದ ಬೆನ್ನೆಲುಬು, ಏನೇನು ವರ್ಣನೆ. ನಿಮ್ಮ ವ್ಯಾಖ್ಯಾನದಲ್ಲಿ ಭಾಗಶಃ ರೈತರನ್ನ ಉಲ್ಲೇಖ ಮಾಡ್ತೀರಿ ಅಧಿಕಾರಕ್ಕೆ ಬರೋದಕ್ಕಾಗಿ. ಆದರೆ ರೈತನ ಕತೆ ಏನು? ಈ ಬಗ್ಗೆ ಮಾತನಾಡುವವರಿದ್ರೆ ಸ್ಕ್ರೀನ್ನಲ್ಲಿ ಕಾಣುವಂತಹ ನಂಬರ್ಗೆ ಫೋನ್ ಮಾಡಬಹುದು, ಅಭಿಪ್ರಾಯವನ್ನು ಹಂಚ್ಕೋಬಹುದು. ರೈತರು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಸೋಯಾಬೀನ್ ಬೀಜ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರೈತರು ನಾಗಪ್ಪ ಧಾರವಾಡದಿಂದ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಈ ತರಹದ್ದೊಂದು ಕೃಷಿ ಸಚಿವರನ್ನ ಪಡೆದುಕೊಂಡ ನೀವು ಧನ್ಯರು. ಏನ್ ಹೇಳ್ತೀರಿ ಈ ಕ್ಷಣದ ಬಗ್ಗೆ? ಸರ್ ಏನು ಹೇಳಕ್ಕಿಲ್ಲ ಸರ್. ಇಲ್ಲಿ ಏನು ಸರ್, ಗೊಬ್ಬರ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ, ಏನ್ ಕೆಲಸ ಮಾಡೋದು ಸರ್ ಅರ್ಥ ಆಗ್ತಾ ಇಲ್ಲ ಸರ್ ಇಲ್ಲಿ. ಹಾ ಸರ್. ಎಷ್ಟು ಸತಿ ಓಡಾಡಿದ್ರಿ ಕೇಂದ್ರದ ಮುಂದೆ? ಸರ್ ಒಂದು 10-15 ಸರಿ ಆಗಿರ್ಬೇಕು ಸರ್ ಓಡಾಡಕತ್ತೆ ಕಂಟಿನ್ಯೂ. ಏನ್ ಹೇಳ್ತಾರ ಅವರು? ಸರ್ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಹೇಳ್ತಾರೆ ಸರ್, ಅಷ್ಟೇ. ಬೇರೆ ಏನ್ ಹೇಳಿಕೆ ಭೂಮಿ ಹದ ಆಗಿದೆ, ಕೃಷಿ ಮಾಡಬೇಕು, ಗೊಬ್ಬರ ಎಲ್ಲ ರೆಡಿ ಇದೆ ಸರ್, ಮಳೆನೇ ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ ಸರ್. ಬಟ್ ಇವಾಗ ಬೇಕಾಗಿರೋದು ರಸಗೊಬ್ಬರ. ಅಲ್ಲ, ಕೊಡೋದಕ್ಕೇನ್ ರೋಗವಂತೆ ಸರ್? ಅವ್ರು ಹೇಳ್ತಾ ಇದಾರೆ FID ಅದೆಲ್ಲ ಕ್ರಿಯೇಟ್ ಆಮೇಲೆ ನಾವು ಕೊಡ್ತೀವಿ, ಆಮೇಲೆ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸರ್ ಅವರು. FID ಇದ್ದವ್ರಿಗೆ ಸಿಗ್ತಾ ಇಲ್ಲ ಸರ್ ಇಲ್ಲಿ. ನೋಡಿ ನಾಗಪ್ಪನವ್ರೆ, ಅವ್ರ ಪ್ರಾಸೆಸ್, ಅವ್ರ ಪ್ರಕ್ರಿಯೆ ಬಾಯಿಗೆ ಮಣ್ಣು ಬಿತ್ತು. ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರೀತಾರೆ, ನಮ್ಮ ರಾಜ್ಯದ ಆತ್ಮ ಅಂತ ಕರೀತಾರೆ. ಈ ಆತ್ಮಕ್ಕೆ ಕೊಡೋ ಸ್ಪಂದನೆನ ಈ ಇಲಾಖೆ ಇಲ್ಲ ಸರ್. ಈ ತರ ಮಾಡಿದ್ರೆ ಯಾವ ತರ ಮಾಡೋದು ಅರ್ಥ ಆಗ್ತಾ ಇಲ್ಲ ಸರ್ ಇದು. ಹಾ ಸರ್. ಈಗ ಮುಂದಿನ ನಡೆ ಬಗ್ಗೆ ನೀವು ರೈತ ಮುಖಂಡರು ಕೂತ್ಕೊಂಡು ಮಾತಾಡಿದೀರಾ? ಮಾತಾಡಿದೇವೆ ಸರ್.
ಊರಲ್ಲಿ ಜನ ಕೂತು ಮಾತಾಡ್ಬಿಟ್ಟು ಹ್ಮ್ ನಾವು ಹೋಗ್ಬಿಟ್ಟು ಮುತ್ತಿಗೆ ಹಾಕ್ಬೇಕಂತ ಹೇಳ್ಬಿಟ್ಟು ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೇವೆ ಸರ್. ಮುತ್ತಿಗೆ ಹಾಕಬೇಕು ಅನ್ನೋ ಯೋಚನೆ ಸಾಲದು ನಾಗಪ್ಪನವ್ರೆ. ಹಾ ಸರ್. ಈಗಿನ ಈ ಸಂದರ್ಭ ನೋಡ್ತಾ ಇದ್ರೆ ನಿಮ್ಮ ಯೋಚನೆಗಳು ಯಾವುದು ಕೆಲಸಕ್ಕೆ ಬರಲ್ಲ ಅಂತ ಅನ್ಕತೀನಿ. ಕಾರಣ ಏನು ಅಂತ ಕೇಳಿದ್ರೆ ಯೋಚನೆಕ್ಕಿಂತ ಪ್ರಾಯೋಗಿಕ ಮುಖ್ಯ ಆಗುತ್ತೆ ಈಗ. ಹೌದು ಸರ್, ಹೌದು ಹೌದು ಹೌದು. ಏನ್ ಹೇಳ್ತಾರೆ ಉಳಿದ ಹಾಗೆ ನಿಮ್ಮ ಸಹೋದ್ಯೋಗಿ ರೈತರೆಲ್ಲ? ಸರ್ ಅದೇ ಹೇಳ್ತಾ ಇದಾರೆ ಸರ್, ಈ ಟೈಮ್ಗೆಲ್ಲ ನಮ್ಗೆ ರಸಗೊಬ್ಬರ ಸಪ್ಲೈ ಆಗ್ಲಿಲ್ಲ ಅಂದ್ರೆ ನಾವು ಮುಂದೆ ತಗೊಂಡು ಏನ್ ಮಾಡೋದು ಅಂತ ಕೇಳ್ತಾ ಇದಾರೆ ಸರ್ ಅವರು. ಹಾ ಸರ್. ಈಗ ಈಗ ಇಷ್ಟೇ ಕೊಡಬೇಕು ಅನ್ನೋ ನಿಯಮಗಳಿದಾವೆ. ಅಟ್ಲೀಸ್ಟ್ ಅಷ್ಟು ಕೊಡೋದಕ್ಕೆ ಸಾಧ್ಯ ಆಗದಲ್ಲೇ ಇದ್ರೂ ಕೂಡ ನಿಮಗೊಂದು ಸಮಾಧಾನ ಕೊಡೋಕೆ ಒಂದಷ್ಟಾದ್ರೂ ಕೊಡ್ಬೋದಿತ್ತಲ್ಲ ಅಂತ. ಇಲ್ಲ ಸರ್, ಅವ್ರು ಏನ್ ಹೇಳ್ತಾ ಇದಾರೆ, 1 ಎಕರೆಗೆ ಬಂದ್ಬಿಟ್ಟು 2 ಬ್ಯಾಗ್ ಅಷ್ಟೇ ಅಂತ ಹೇಳ್ತಾ ಇದಾರೆ ಸರ್ ಅವರು. ಹಾ ಸರ್, ಅದು FID ಕ್ರಿಯೇಟ್ ಆದ್ಮೇಲೆ ಅಷ್ಟೇ. FID ಇಲ್ಲ ಅಂತಂದ್ರೆ ರಸಗೊಬ್ಬರ ಯಾರು ಸಪ್ಲೈ ಸಿಗ್ತಾ ಇಲ್ಲ ಸರ್ ಅದು. ಅಲ್ಲ ಈಗ ನಿಮ್ಮ ಪ್ರಕಾರ ಕೃಷಿ ಇಲಾಖೆಯಲ್ಲಿ ದಾಸ್ತಾನ್ ಇದೆಯಾ ಇದು? ಸರ್ ಸ್ಟಾಕ್ ಇದೆ ಸರ್, ಇಲ್ಲೇ ಇದೆ ಸ್ಟಾಕ್ ಇದೆ ಸರ್, ಅದು ಗೊಬ್ಬರ ಸ್ಟಾಕ್ ಇದೆ, ಮುಂದೆ ಇದೆ ಸ್ಟಾಕ್. ನಿಮ್ ಕಣ್ಣಿಗೆ ಕಾಣ್ತಾ ಇದೆ? ಹೌದು ಸರ್, ಹೌದು. ಕೊಡೋದಕ್ಕೆ ಇವರು ಪ್ರಕ್ರಿಯೆ ಅಂತ ಹೇಳಿ ಹೌದು ಮಾತಾಡ್ತಾರೆ. ಸರ್, ನಮಗೆ DC ಆರ್ಡರ್ ಬೇಕು, ಅದ್ ಬೇಕಂತ ಹೇಳ್ತಾ ಇದಾರೆ ಸರ್, ಕೇಳಿದ್ರೆ ಹೋಗ್ಬಿಟ್ಟು. ನಿಮ್ಮ DC ಆರ್ಡರ್ಗಳನ್ನ ನಿಮ್ ಜೇಬಲ್ ಹಾಕ್ರಯ್ಯ, ರೈತರಿಗೆ ಕೊಡಿ ಅಂತ ಹೇಳಿ ಯಾಕೆ ಕೇಳಲ್ಲ ನೀವೆಲ್ಲ? ಎಲ್ಲ ಕೇಳ್ತಾ ಇದ್ದಾರೆ ಸರ್, ಸುಮಾರು ಒಂದು 20 ಜನ ಇದ್ದಾರೆ ಸರ್, ಕೇಳಿದ್ರೆ ಯಾರಿಗೆ ಕೊಡ್ತಾನೆ ಇಲ್ಲ. ನನ್ನ ಮಾತಿನ ಅರ್ಥ ಕಾನೂನನ್ನ ಕೈಗೆತ್ಕೋಬೇಕು ಅಂತಲ್ಲ. ಇಲ್ಲ ಸರ್, ಆತರ ಅಂತ ಇಲ್ಲ, ಬಟ್ ಇವ್ರು ಏನ್ ಮಾಡ್ತಾ ಇದಾರೆ ಅರ್ಥ ಆಗ್ತಿಲ್ಲ. ಸಾಂವಿಧಾನಿಕ ಧ್ವನಿ ಅನ್ನೋದೊಂದಿದೆ. ಹೌದು ಸರ್. ನೋಡಿ ಅಲ್ಲಿನ ರೈತರು ಪಾಪ ವಿಜುವಲ್ಸ್ ಅನ್ನ ನನ್ನ ನಗ್ನ ನೇತ್ರಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂಕಟನ ಏನ್ರಿ ಇದು? ಬರಗಾಲ ಪೀಡಿತ ರಾಜ್ಯದ ಜನ ನಿಂತ್ಕೊಂಡಿದ್ದಾರೆ, ನಮ್ಮ ರಾಜ್ಯದ ರೈತರು ಇದು. ಹೌದು ಸರ್, ಹೌದು ಸರ್. ಮುಂದೇನು ಅಂತ ಏನ್ ಹೇಳಕ್ ಆಗೋಲ್ಲ ಸರ್, ಈ ಟೈಮ್ದಲ್ಲಿ ಏನಾರ ರಸಗೊಬ್ಬರ ಕೊಟ್ರೆ ಅಷ್ಟೇ ಕರೆಕ್ಟ್ ಆಗುತ್ತೆ ಸರ್. ಹಾ ಸರ್, ಈ ಸಮಯದಲ್ಲಿ ಕರೆಕ್ಟ್ ಆಗಿ ಕೊಟ್ರೆ ಅದೇನು ಸರಿ ಇರುತ್ತೆ ಅಂತ ನಾನು ಅನಿಸಿಕೆ. ಫ್ರೀಡಮ್ ಟಿವಿ ಜನಸಾಮಾನ್ಯರ ಚಾನಲ್, ಹಾಗಾಗಿ ಕಾಮನ್ ಮ್ಯಾನಿನ ಪ್ರತಿ ಸಮಸ್ಯೆಯನ್ನು ಕೂಡ ವೈಭವೀಕರಿಸೋ ಪ್ರಯತ್ನಗಳಾಗ್ತವೆ. ಥ್ಯಾಂಕ್ ಯು ನಾಗಪ್ಪನವರು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.